ನೀಲನಭಕೆ ನೂಲ ಏಣಿ ಅಧ್ಯಾಯ 69 ಪ್ರೀತಿಯ ಮತ್ತೊಂದು ಮಜಲು ಮುಟ್ಟಿದ ಜೀವಗಳು ನೆಮ್ಮದಿಯಾಗಿ ನಿದ್ರೆಗೆ ಜಾರಿದವು. ಮರುದಿನ ಮೆಲ್ಲಗೆ ಕಣ್ತೆರೆದವಳಿಗೆ ತಾನು ತನ್ನವನ ಎದೆಯ ಮೇಲೆ ಅವನ ಬಂಧನದಲ್ಲಿ ಬೆಚ್ಚಗೆ ಮಲಗಿರುವೆನೆಂಬುದರ ಅರಿವಾಗಿತ್ತು. ರಾತ್ರಿಯ ಮಧುರ ಕ್ಷಣಗಳು ಕಣ್ಮುಂದೆ ಹಾದು ಹೋದಾಗ ಹುಡುಗಿಯ ಗಲ್ಲ ಲಜ್ಜೆಯಿಂದ ತಂತಾನೆ ಕೆಂಪಾಯಿತು. ಮೆಲ್ಲಗೆ ಅವನ ತೋಳಿನಿಂದ ನುಸುಳಿಕೊಳ್ಳಲು ನೋಡಿದಳು. ಇನ್ನೂ ಸ್ವಲ್ಪ ಹೊತ್ತು ಮಲಗು ಎಂದವ ಅಪ್ಪುಗೆಯನ್ನು ಮತ್ತಷ್ಟು ಬಿಗಿಮಾಡಿದ. ನಾಲಿಗೆ ಕಚ್ಚಿಕೊಂಡಳು ಶಿಶಿರ. ಅವನು ತನಗಿಂತ ಮೊದಲೇ ಎದ್ದಿರುವನಲ್ಲ. ಅದೇಕೋ ಅವನ ಕಣ್ಣಲ್ಲಿ ಕಣ್ಣಿಡಲು ಧೈರ್ಯ ಸಾಲುತ್ತಿಲ್ಲ ಮುದ್ದು ಹುಡುಗಿಗೆ. ನಾಚಿಕೆ ಮುಜುಗರ. ಅಮರ್ತ್ಯ ಮೆತ್ತಗೆ ಕರೆದಳು. ಅವಳ ದನಿಯಲ್ಲಿದ್ದ ಏರಿಳಿತವನ್ನು ಗಮನಿಸಿ ನಕ್ಕನು ಅಮರ್ತ್ಯ. ಹೇಳು. ಬಿಡು ನನ್ನ, ನಾನು ರೆಡಿಯಾಗ್ಬೇಕು. ನೀನಿವತ್ತು ಆಫೀಸಿಗೆ ಹೋಗೋದಿಲ್ವಾ? ಅವಳ ಮಾತಿನ ರೀತಿಯೇ ಬದಲಾಗಿ ಹೋಗಿದೆ. ಕಾರಣವೇನೆಂದು ತಿಳಿದು ಹೋಗಿತ್ತು ಅಮರ್ತ್ಯನಿಗೆ. ಅವಳೀಗ ಪರಿಪೂರ್ಣವಾಗಿ ತನ್ನ ಪತ್ನಿಯಾಗಿದ್ದಾಳೆ. ಇಷ್ಟು ದಿನ ಇಲ್ಲದ ನಾಚಿಕೆ ತಳಮಳ ಅವಳ ಪುಟ್ಟ ಹೃದಯದಲ್ಲಿ ಸದ್ದಿಲ್ಲದೆ ತುಂಬಿಕೊಂಡಿದೆ. ತನ್ನ ಹಿಡಿತವನ್ನು ಸಡಿಲಿಸಿ ಹೋಗು ಎಂದನು. ಆದ್ರೆ ಹೇಗಾದೀತು? ಮೈಮೇಲೆ ಅರಿವೆಗಳಿಲ್ಲದೆ ಕಂಬಳಿಯೊಳಗೆ ತನ್ನವನನ್ನಪ್ಪಿ ಮಲಗಿದ್ದಳಲ್ಲ. ಅಮರ್ತ್ಯ ಮುನಿಸಿನಿಂದ ರಾಗವೆಳೆದಳು. ಅವನು ಉತ್ತರಿಸದೆ ಸುಮ್ಮನೆ ಕಿರುನಕ್ಕನು. ಅಮರ್ತ್ಯ, ಪ್ಲೀಸ್ ಕಾಡಿಸ್ಬೇಡ, ಹೊರಡು ಇಲ್ಲಿಂದ, ಅಳುಮೋರೆ ಹೊತ್ತು ಹೇಳಿದಳು. ನೀನೇನೂ ಕಡಿಮೆ ಕಾಡಿಸಿಲ್ಲವಲ್ಲ ನನ್ನನ್ನು. ಇಷ್ಟು ದಿನ ತಾನು ಕೆಲಸ ಮಾಡುತ್ತಾ ಕೂತಾಗೆಲ್ಲ ಕಾಡಿಸಿ ಸಾಕೆನಿಸಿಬಿಟ್ಟಿದ್ದಳಲ್ಲ ಹುಡುಗಿ. ಇಂದು ಅವನ ಸರದಿ. ಅಮರ್ತ್ಯ, ನೋಡು, ನನಗೆ ಕೋಪ ಬಂದ್ರೆ ಅಷ್ಟೇ ಆಮೇಲೆ. ತಗ್ಗಿದ ದನಿಯಲ್ಲಿ ಗಂಡನನ್ನು ಎಚ್ಚರಿಸಿದ್ದಳು. ಹೆದರಲಿಲ್ಲ ಹುಡುಗ. ಅವಳನ್ನು ಬದಿಗಾನಿಸಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು, ಕೋಪ ಬಂದ್ರೆ ಏನ್ ಮಾಡ್ತೀಯಾ ಎಂದನು ದನಿಯಲ್ಲಿ ಒಂದಷ್ಟು ಮೋಹ ಬೆರೆಸಿ. ಅವಳೆದೆ ಮತ್ತೆ ಬಡಿದುಕೊಳ್ಳತೊಡಗಿತು. ಅವನ ಕಣ್ಣಲ್ಲಿ ಕಣ್ಣಿಡಲಾರದೆ ದೃಷ್ಟಿ ಹೊರಳಿಸಿದಳು. ಅವಳ ಈ ಅಪರೂಪದ ನಡೆ ಅವನಿಗೆ ಹೊಸದು. ಬಾಗಿ ಅವಳ ಕೆನ್ನೆಗೆ ಮೃದುವಾಗಿ ಮುತ್ತಿಟ್ಟನು ಅಮರ್ತ್ಯ. ನಾಚುತ್ತಾ ಅವನೆದೆಯಲ್ಲಿ ಮತ್ತೆ ಮುಖ ಹುದುಗಿಸಿದಳು ಶಿಶಿರ. ಅಮರ್ತ್ಯ, ಪ್ಲೀಸ್ ಹೋಗು ಇಲ್ಲಿಂದ. ಅವಳ ಪೀಕಲಾಟವನ್ನು ಕಂಡು ನಗು ಬಂದುಬಿಟ್ಟಿತು ಅಮರ್ತ್ಯನಿಗೆ. ಮತ್ತಷ್ಟು ಕಾಡಿಸುವುದು ಬೇಡವೆನಿಸಿತು. ಎದ್ದು ತನ್ನ ಶರ್ಟ್ ಮೈಗೇರಿಸಿಕೊಂಡು, ಸರಿ, ಬೇಗ ರೆಡಿಯಾಗು, ಹೊರಡೋಣ ಎಂದು ರೂಮಿನಿಂದ ಹೊರನಡೆದ. ರಾತ್ರಿಯ ಮಧುರ ಕ್ಷಣಗಳನ್ನು ನೆನೆದು ನಾಚುತ್ತಾ ಸೀರೆ ಸುತ್ತಿಕೊಂಡು ಸ್ನಾನಕ್ಕೆ ನಡೆದಳು ಶಿಶಿರ. ಹೊರಬಂದು ಫೋನ್ ಚೆಕ್ ಮಾಡಿದವನಿಗೆ ಹಲವಾರು ಮಿಸ್ಕಾಲ್ಗಳಿದ್ದವು. ಅವನ ಹುಟ್ಟುಹಬ್ಬಕ್ಕೆ ಶುಭ ಕೋರಲು ಬಂದಿದ್ದ ಕರೆಗಳವು. ಆದ್ರೆ ಆ ದಿನವನ್ನೆಲ್ಲ ತನ್ನವಳಿಗಾಗಿ ಮೀಸಲಿಟ್ಟು ಬಿಟ್ಟಿದ್ದನಲ್ಲ ಅಮರ್ತ್ಯ. ಅರವಿಂದ್ರಿಂದ ಕರೆ ಬಂದಿರುವುದನ್ನು ಕಂಡು ಆಶ್ಚರ್ಯವಾಯಿತು. ನನಗೆ ವಿಶ್ ಮಾಡಲು ಕಾಲ್ ಮಾಡಿದ್ದಾರೆ? ಸಾಧ್ಯವಿಲ್ಲ, ನನ್ನ ಮೇಲೆ ಅಷ್ಟಾದರೂ ಕಾಳಜಿ ಎಲ್ಲಿದೆ ಎಂದುಕೊಂಡವನ ಮುಖದಲ್ಲಿ ವಿಷಾದದ ನಗುವೊಂದು ಅರಳಿತ್ತು. ಗಗನ್ನಿಂದಲೂ ಕರೆ ಬಂದಿರುವುದನ್ನು ಗಮನಿಸಿ ಅವನಿಗೆ ವಾಪಸ್ಸು ಫೋನ್ ಆಯಿಸಿದ್ಲ ಅಮರ್ತ್ಯ. ಹೇಳಿ ಸರ್, ಹೇಗಿತ್ತು ಬರ್ತ್ಡೇ ಸೆಲೆಬ್ರೇಷನ್? ಕರೆ ಎತ್ತುತ್ತಲೇ ಕೇಳಿದ್ದ ಗಗನ್. ಇಟ್ ವಾಸ್ ಗುಡ್. ಅಲ್ಲೆಲ್ಲ ಓಕೆ ತಾನೆ ಎಂದವನಿಗೆ ಕಂಪನಿಯ ಚಿಂತೆ. ಮಡಿತಿಯ ಅಣತಿಯಂತೆ ಫೋನಿನಿಂದ ದೂರವಿದ್ದವನಿಗೆ ಅಲ್ಲೇನು ನಡೆಯುತ್ತಿದೆ ಎಂಬ ಮಾಹಿತಿ ಇರಲಿಲ್ಲವಲ್ಲ. ಹಾ ಸರ್, ನೀವೇನು ವರಿ ಮಾಡ್ಕೋಬೇಡಿ, ನೀವಾರಾಮಾಗಿ ಇದ್ದು ಬನ್ನಿ ಎಂದನು. ಅವನು ಸರಿ ಎಂದು ಕರೆ ತುಂಡರಿಸುವಷ್ಟರಲ್ಲಿ ಅದೇನೋ ನೆನಪಾಗಿತ್ತು ಗಗನ್ಗೆ. ಸರ್, ಒಂದ್ನಿಮಿಷ ಎಂದು ತಡೆದನು. ಹೇಳು. ನೆನ್ನೆ ಅರವಿಂದ್ ಸರ್ ನಿಮ್ಮನ್ನು ಹುಡುಕಿಕೊಂಡು ಆಫೀಸಿಗೆ ಬಂದಿದ್ರು. ನಿಮಗೆ ವಿಶ್ ಮಾಡುವುದಕ್ಕೆ ಅನ್ಸುತ್ತೆ. ಅವನ ಮಾತು ಕೇಳಿ ಕ್ಷಣ ಮೌನವಹಿಸಿದನು ಅಮರ್ತ್ಯ. ಅವರ ಪ್ರೀತಿಗಾಗಿ ಹಂಬಲಿಸಿದ ದಿನಗಳೆಷ್ಟೋ. ಅಷ್ಟಲ್ಲದೆ ಅಂದು ಅವರಿಗೆ ಹೃದಯಾಘಾತವಾಗಿದೆ ಎಂದು ತಿಳಿದ ಕೂಡಲೇ ಪ್ರೀತಿಸಿದವಳನ್ನು ಬಿಟ್ಟು ಓಡೋಡಿ ಬರುತ್ತಿರಲಿಲ್ಲ. ಆದ್ರೆ ಅವನ ನಂಬಿಕೆಯನ್ನು ಉಳಿಸಿಕೊಳ್ಳುವಲ್ಲಿ ಸೋತು ಹೋದರಲ್ಲ ಅರವಿಂದ್. ತನ್ನ ಪ್ರೀತಿಗೆ ಅವರು ಅರ್ಹರಲ್ಲ ಎಂದು ನಿರ್ಧರಿಸಿಬಿಟ್ಟಿದ್ದ ಅಮರ್ತ್ಯ. ಈಗ ಪುನಃ ಅವರು ಪ್ರೀತಿ ತೋರಲು ಬಂದರೆ ನಾಟಕವೆಂದೇ ಭಾಸವಾಗುತ್ತದೆ. ಓಕೆ ಎಂದವ ಮತ್ತೇನೂ ಹೇಳದೆ ಕರೆ ಸ್ಥಗಿತಗೊಳಿಸಿದ್ದ. ಅದೇಕೋ ಮನಸ್ಸು ವಿಚಲಿತಗೊಂಡಿತ್ತು. ಅವರಿಗೆ ಕರೆ ಮಾಡಿ ಒಮ್ಮೆ ಮಾತನಾಡಲೇ ಎಂದು ಮನಸ್ಸು ಹೇಳಿದರೂ ಅವರ ನಾಟಕ ನೆನಪಾಗಿ ಸುಮ್ಮನಾದ ಅಮರ್ತ್ಯ. ಕೆಲ ಹೊತ್ತಿನ ಬಳಿಕ ಸ್ನಾನ ಮುಗಿಸಿ ತಯಾರಾಗಿ ಬಂದಿದ್ದಳು ಶಿಶಿರ. ಜೀನ್ಸ್ ಮೇಲೆ ಉದ್ದದ ತಿಳಿಹಳದಿ ಬಣ್ಣದ ಕುರ್ತಾ ತೊಟ್ಟಿದ್ದಾಳೆ. ತಾನೇನೇ ತೊಟ್ಟರೂ ತನ್ನವನು ಮೆಚ್ಚುಗೆ ನೀಡದ ಹೊರತು ಅವಳಿಗೆ ಸಮಾಧಾನವಾಗದು. ಅಮರ್ತ್ಯ, ಹೇಗಿದೆ ಈ ಡ್ರೆಸ್ ಎಂದಳು. ಅವಳ ಕೈ ಹಿಡಿದು ಹತ್ತಿರ ಕೆಳೆದುಕೊಂಡ ಅಮರ್ತ್ಯ. ಅವಳ ಮೊಗದಲ್ಲಿ ಮೊದಲಿಗಿಂತ ಹೆಚ್ಚಿನ ಕಳೆ ಬಂದಂತಿತ್ತು. ತುಂಬ ಮುದ್ದಾಗಿದ್ಯಾ ಎಂದು ಅವಳ ಕೊರಳ ಒನಪಿನಲ್ಲಿ ಪುಟ್ಟ ಮುತ್ತಿಟ್ಟನು ಅಮರ್ತ್ಯ. ಸಣ್ಣಗೆ ನರಳಿದಳು ಹುಡುಗಿ. ಏನಾಯ್ತು ಕೇಳಿದನು. ಅವಳು ಸಂಕೋಚದಿಂದ ನೋಟ ಕೆಳಬಾಗಿಸಿದಳು. ಅವಳ ಕುತ್ತಿಗೆಯ ಬದಿಯಲ್ಲಿ ದೃಷ್ಟಿ ಹರಿಸಿದವನಿಗೆ ತನ್ನದೇ ಪ್ರೇಮದ ಗುರುತೊಂದು ಕಣ್ಣಿಗೆ ಬಿತ್ತು. ಐ ಆಮ್ ಸಾರಿ ಎಂದು ಅವಳ ಹಣೆಗೆ ಹೂ ಮುತ್ತಿಟ್ಟನು. ಸರಿ ಅಮರ್ತ್ಯ,
ನೀನು ಸ್ನಾನ ಮಾಡಿ ಬಾ, ಮನೆಗೆ ಹೋಗೋಣ ಎಂದಳು. ಅವನು ತಲೆಯಾಡಿಸಿ ಸ್ನಾನಕ್ಕೆ ನಡೆದ. ಅವನ ಫೋನ್ ಹಿಡಿದು ಸೋಫಾದ ಮೇಲೆ ಕುಳಿತಳು ಶಿಶಿರ. ಅವನಿಗೆ ಯಾರೆಲ್ಲ ಶುಭ ಕೋರಿದ್ದರೋ ಅವರೆಲ್ಲರಿಗೂ ಪ್ರತ್ಯುತ್ತರ ನೀಡುತ್ತಿದ್ದವಳಿಗೆ ಅರವಿಂದ್ರಿಂದ ಬಂದಿದ್ದ ಸಂದೇಶ ಕಣ್ಣಿಗೆ ಬಿತ್ತಿತ್ತು. ಅಮರ್ತ್ಯ ಅದನ್ನಿನ್ನೂ ನೋಡಿರಲಿಲ್ಲ. ಹುಟ್ಟುಹಬ್ಬದ ಶುಭಾಶಯಗಳು ಮಗನೇ. ನಿನ್ನಿಂದ ಏನನ್ನೂ ಅಪೇಕ್ಷಿಸದೆ ಶುದ್ಧ ಮನಸ್ಸಿನಿಂದ ಶುಭ ಕೋರುತ್ತಿರುವುದು ಬಹುಶಃ ಇದೇ ಮೊದಲು. ಸಾಧ್ಯವಾದರೆ ಈ ನಿನ್ನ ಸ್ವಾರ್ಥಿ ತಂದೆಯನ್ನು ಕ್ಷಮಿಸಿಬಿಡು ಎಂದು. ಅದನ್ನು ಕಂಡವಳ ಮನಸ್ಸೇಕೋ ಭಾರವಾಯಿತು. ಆ ಸಂದೇಶಕ್ಕೆ ಉತ್ತರಿಸಲಿಲ್ಲ ಅವಳು. ಆ ಉತ್ತರಕ್ಕೆ ಒಂದು ಬೆಲೆ ಇದೆ. ಅವನೇ ಉತ್ತರಿಸಬೇಕು. ಅವನು ತಯಾರಾಗಿ ಬಂದಾಗ ಇಬ್ಬರೂ ರೆಸಾರ್ಟ್ನಿಂದ ಹೊರಬಿದ್ದು ಕಾರೇರಿದರು. ರಸ್ತೆಯತ್ತ ನೋಟ ನೆಟ್ಟು ಗಂಭೀರವಾಗಿ ಕಾರ್ ಚಾಲಿಸುತ್ತಿದ್ದವನನ್ನು ಮೆಲ್ಲಗೆ ಕರೆದಳು. ಅಮರ್ತ್ಯ? ಹಾಂ? ಅವನೊಂದಿಗೆ ಆ ವಿಷಯದ ಬಗ್ಗೆ ಮಾತನಾಡಲು ಭಯವಾಯಿತು ಶಿಶಿರಾಳಿಗೆ. ಆದರೂ ತುಸು ಧೈರ್ಯ ತೆಗೆದುಕೊಂಡು, ಅಮರ್ತ್ಯ, ನಿನ್ನ ಅಪ್ಪ ಮೆಸೇಜ್ ಮಾಡಿ ನಿನಗೆ ವಿಶ್ ಮಾಡಿದ್ದಾರೆ. ನೀನು ರಿಪ್ಲೈ ಮಾಡಿದ್ರೆ ಅವರಿಗೆ ಖುಷಿಯಾಗಿತ್ತೆ ಎಂದಳು. ಅವನ ಮುಖಭಾವ ಬದಲಾಗಿಲ್ಲ. ಯಾವ ಉತ್ತರವೂ ಬರಲಿಲ್ಲ. ಅವಳಿಗೆ ಕಸಿವಿಸಿಯಾಯಿತು. ಅಮರ್ತ್ಯ, ಏನಾದ್ರೂ ಹೇಳು. ಪಾಪ, ಅವರು ತುಂಬ ಪ್ರೀತಿಯಿಂದ ವಿಶ್ ಮಾಡಿದ್ದಾರೆ. ಮಿಂಚುಗು ಕಣ್ಣುಗಳನ್ನು ಪಿಳಿಗಿರುಟ್ಟಿಸುತ್ತಾ ಹಿಂಜರಿಕೆಯಿಂದ ಹೆದರಿ ಹೇಳಿದಳು. ಪ್ರೀತಿಯಿಂದಲ್ಲ, ನನ್ನಿಂದೇನೋ ಕೆಲಸವಾಗ್ಬೇಕಿರ್ತದೆ. ಅವನ ದನಿ ತಣ್ಣಗಿದ್ದರೂ ಮನದಲ್ಲಿ ಕಾಣದ ವೇದನೆ ಇದ್ದಂತಿಟ್ಟು. ಪ್ರತಿ ಸಲ ಅವರನ್ನು ಒಂದೇ ರೀತಿ ಜಡ್ಜ್ ಮಾಡ್ಬಾರ್ದಲ್ವಾ ಅಮರ್ತ್ಯ? ಅವಳೆಂದಾಗ ನಿಟ್ಟುಸಿರೊಂದನ್ನು ಹೊರಗಿಡವಿದ ಅಮರ್ತ್ಯ. ಶಿಶಿರ, ನಿನಗಿಂತ ಹೆಚ್ಚಾಗಿ ನನಗೆ ಅವರ ಬಗ್ಗೆ ಗೊತ್ತು. ಅವರು ಬದಲಾಗಿದ್ದಾರೆ ಎಂದು ನಂಬಿ ಈಗಾಗಲೇ ಒಂದು ಬಾರಿ ಮೋಸ ಹೋಗಿದ್ದೇನೆ. ನಾನು ಯಾರಿಗೂ ಯಾವತ್ತೂ ಎರಡನೇ ಅವಕಾಶವನ್ನು ಕೊಡುವುದಿಲ್ಲ. ನೀನು ಈ ವಿಚಾರದಲ್ಲಿ ತಲೆ ಹಾಕದಿದ್ದರೆ ಒಳ್ಳೆಯದು ಎಂದನು ತುಸು ಖಾರವಾಗಿ. ಮತ್ತೆ ಉಸಿರೆತ್ತಲಿಲ್ಲ ಹುಡುಗಿ. ಅವನ ಕೋಪದ ಬಗ್ಗೆ ಬಲ್ಲಳು. ತಣ್ಣಗಿರುವಾಗ ಶಾಂತ ಸಾಗರವಾದರೆ, ಸಿಟ್ಟು ಬಂದರೆ ಪ್ರವಾಹವೆದ್ದ ಸಮುದ್ರದಂತೆ. ಆದಷ್ಟು ಬೇಗ ತಂದೆ ಮಗನ ನಡುವೆ ಇರುವ ಮನಸ್ತಾಪ ಸರಿದು ಅಮರ್ತ್ಯನಿಗೆ ಪುನಃ ತಂದೆಯ ಪ್ರೀತಿ ಸಿಗಲೆಂದು ಬೇಡಿಕೊಂಡಳು ಶಿಶಿರ. ಅನೂಹ್ಯಳಿಗೆ 6ನೇ ತಿಂಗಳು ಮುಗಿದು 7ನೇ ತಿಂಗಳು ನಡೆಯುತ್ತಿತ್ತು. ಒಂದಷ್ಟು ದಿನ ಅವಳನ್ನು ತವರು ಮನೆಯಲ್ಲಿ ಬಿಟ್ಟು ಬಂದಿದ್ದ ಅವ್ಯುಕ್ತ್. ತಂದೆ ತಾಯಿಯ ಆರೈಕೆಯಲ್ಲಿ ತನ್ನ ಬಯಕೆಗಳನ್ನೆಲ್ಲ ತೆರೆದಿಟ್ಟು ಖುಷಿಯಿಂದ ಕಳೆದಿದ್ದಳು. ಹೆರಿಗೆಯವರೆಗೂ ತಮ್ಮ ಮನೆಯಲ್ಲೇ ಇರಿಸಿಕೊಳ್ಳುವುದಾಗಿ ಹೇಳಿದ್ದರು ಅವಳ ಅಪ್ಪ ಅಮ್ಮ. ಆದರೆ ಅದೇಕೋ ಮನಸ್ಸು ತಡೆಯಲಿಲ್ಲ ಅವಿಗೆ. ಅವಳನ್ನು ಬಿಟ್ಟಿರುವುದು ಕಷ್ಟ. ಹಾಗೆಂದು ಬಲವಂತದಿಂದ ಅವಳನ್ನು ಕರೆತರಲಾಗದಲ್ಲ. ಎಲ್ಲ ಹೆಣ್ಣುಮಕ್ಕಳಿಗೂ ಈ ಸಮಯದಲ್ಲಿ ತನ್ನ ತವರಿನಲ್ಲಿ ದಿನ ಕಳೆಯುವ ಆಸೆ ಇರುತ್ತದೆ. ಹಾಗಾಗಿ ಒಲ್ಲದ ಮನಸ್ಸಿನಿಂದ ಒಪ್ಪಿಕೊಂಡಿದ್ದ ಅವಿ. ಅವಿ, ನಿನಗೆ ಯಾವ ಮಗು ಇಷ್ಟನೋ? ಗಂಡಾ ಹೆಣ್ಣಾ? ಮಗನಿಗೆ ಊಟ ಬಡಿಸುತ್ತಾ ಕೇಳಿದ್ದರು ಗಿರಿಜಾ. ಗಂಗಾಧರ್ ಕೂಡ ಅವನ ಉತ್ತರದ ನಿರೀಕ್ಷೆಯಲ್ಲಿ ಕಿರುನಗುತ್ತಾ ಅವನನ್ನೇ ದಿಟ್ಟಿಸಿದರು. ಯಾವುದಾದರೇನಮ್ಮ, ಗಂಡು ಹುಟ್ಟಿದರೆ ಮನೆಗೆ ವಾರಸ್ಥಾರ ಬಂದ ಅಂತ ಖುಷಿಪಡೋಣ, ಹೆಣ್ಣು ಹುಟ್ಟಿದರೆ ಮನೆಗೆ ಮಹಾಲಕ್ಷ್ಮಿ ಬಂದಳು ಅಂತ ಸಿಹಿ ಹಂಚೋಣ. ಒಟ್ಟಿನಲ್ಲಿ ಆರೋಗ್ಯವಂತ ಮಗು ಹುಟ್ಟಿದರೆ ಸಾಕು ಎಂದನು. ಗಂಡ ಹೆಂಡತಿ ಮುಖ ನೋಡಿಕೊಂಡು ನಕ್ಕರು. ಅವನ ಯೋಚನೆಗಳು ಯಾವಾಗ್ಲೂ ಶುದ್ಧವಾಗಿರುತ್ತವೆ. ಮಗನ ಬಗ್ಗೆ ಅದೇ ಹೆಮ್ಮೆ ಹೆತ್ತವರಿಗೆ. ಊಟ ಮುಗಿಸಿ ರೂಮಿಗೆ ಬಂದವನಿಗೆ ಮಡದಿಯ ನೆನಪಾಗಿತ್ತು. ಅವಳನ್ನು ಬಿಟ್ಟು ಬಂದು ತಿಂಗಳ ಮೇಲಾಯಿತು. ಅವಳಿಲ್ಲದೆ ಕೋಣೆಯೆಲ್ಲ ಖಾಲಿ ಖಾಲಿ. ಆಗಾಗ ಅವನ ನಡೆಯ ಬಗ್ಗೆ ಅವನಿಗೆ ಆಶ್ಚರ್ಯವಾಗುತ್ತದೆ. ಅದೆಷ್ಟು ಆವರಿಸಿಕೊಂಡಿದ್ದಾಳೆ ಅವನನ್ನು. ಮೊದಲ ಬಾರಿ ಕಾಲೇಜಿನಲ್ಲಿ ಅವಳನ್ನು ಕಂಡಾಗ ತನ್ನ ಜೀವನದ ಅವಿಭಾಜ್ಯ ಭಾಗವಾಗುವಳೆಂದು ಕನಸಲ್ಲೂ ಅಂದುಕೊಂಡಿರಲಿಲ್ಲವೇನೋ ಅವನು. ಎಂದಿನಂತೆ ಅವಳಿಗೆ ಕರೆ ಮಾಡಿದ್ದ. ಪ್ರತಿದಿನ ರಾತ್ರಿ ಕರೆ ಮಾಡಿ ಅವಳ ಕ್ಷೇಮ ವಿಚಾರಿಸಿಕೊಳ್ಳುತ್ತಾನೆ ಅವಿ. ಹೆಲೋ. ಮದುವೆಯಾಗಿ ತಿಂಗಳುಗಳು ಕಳೆದು ಈಗ ಅಪ್ಪನಾಗುತ್ತಿರುವನಾದರೂ ಅವಳ ಸ್ವರ ಕೇಳಿದಾಗ ಮತ್ತದೇ ಹೊಸತನ ಮನದಲ್ಲಿ. ಊಟ ಆಯ್ತಾನೂ? ಏನ್ ಮಾಡ್ತಿದ್ದೀರಾ ಎಂದನು. ಈಗಷ್ಟೇ ಊಟ ಆಯ್ತು. ಹಾಲ್ ಕುಡಿದು ಮಲಗಲು ತಯಾರಿ ಮಾಡ್ತಿದ್ದೆ. ನಿಮ್ದು ಊಟ ಆಯ್ತಾವೀ? ಬೆನ್ನನ್ನು ದಿಂಬಿಗೆ ಒರಗಿಸಿ ಕುಳಿತವನು ಹಾ, ನಂದೂ ಆಯ್ತು ಎಂದನು. ಅವಳೊಂದಿಗೆ ಮಾತನಾಡಲು ಬಹಳಷ್ಟಿವೆ. ಆದರೂ ಮಾತು ಬರಲೊಲ್ಲವು. ಈಗಲೂ ನವಪ್ರೇಮಿಗಳಂತಾಡುತ್ತಾರೆ. ಅವಿ, ನನ್ನನ್ನು ಮಿಸ್ ಮಾಡ್ಕೊಳ್ತಿದ್ದೀರಾ? ಇಲ್ಲಿ ಪಾಪುಗೆ ನಿಮ್ಮ ನೆನಪು ತುಂಬಾ ಆಗ್ತಿದೆ. ನಿಮ್ಮ ಬಗ್ಗೆ ಮಾತಾಡಿದಾಗೆಲ್ಲ ಪುಟ್ಟ ಕಿಕ್ ಕೊಡುತ್ತದೆ ಎಂದು ಮೆಲ್ಲಗೆ ನಕ್ಕಳು. ಇಷ್ಟು ಹೊತ್ತು ಅವಳ ನೆನಪಾಗುತ್ತಿತ್ತು. ಈಗ ಅವಳನ್ನು ಕಾಣುವ ಆಸೆ ಆಳವಾಯಿತು. ಹೌದಾ? ಪಾಪುಗೆ ಮಾತ್ರ ನನ್ನ ನೆನಪಿರುವುದಾ? ನಿಮಗಿಲ್ಲವೇನೋ ಎಂದನು. ಅವನನ್ನು ಕಾಡಿಸುವಾಸೆಯಾಯಿತು ಅನುಗೆ. ತನ್ನ ಮೇಲೆ ಎಷ್ಟೇ ಪ್ರೀತಿಯಿದ್ದರೂ ಬಾಯಿಬಿಟ್ಟು ಹೇಳುವ ಅವನಲ್ಲ. ಆದರೆ ಬೆಟ್ಟದಷ್ಟು ಕಾಳಜಿ ಮಾಡುತ್ತಾನೆ. ಅವನ ಸ್ವಭಾವವೇ ಅಂಥದ್ದು. ಎಲ್ಲಪ್ಪ, ನಾನ್ಯಾಕೆ ನಿಮ್ಮ ನೆನಪು ಮಾಡ್ಕೊಳ್ಳಿ? ಇಲ್ಲಿ ಅಮ್ಮ ನಾನು ಕೇಳಿದ ತಿಂಡಿ ಎಲ್ಲ ಮಾಡಿಕೊಡುತ್ತಾರೆ. ನಾನಂತೂ ಖುಷಿಯಾಗಿದ್ದೀನಿ ಎಂದಳು. ಈಗಾದರೂ ನಿನ್ನನ್ನು ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಿ, ವಾಪಸ್ ಬಂದುಬಿಡು ಎಂದು ಹೇಳುವೆನೇನೋ ಎಂಬ ಆಸೆ. ಅವಳಿಗೂ ಅವನನ್ನು ಬಿಟ್ಟಿರಲಾಗುತ್ತಿಲ್ಲ. ಆದ್ರೆ ಅವಳ ಮಾತಿನಿಂದ ಬೇಸರವಾಯಿತು ಅವಿಗ. ಹೌದಾ? ಸರಿ ಎಂದಷ್ಟು ಹೇಳಿ ಸುಮ್ಮನಾದ.
ಅಷ್ಟೇನಾ ಕೇಳಿದಳು. ಲೇಟಾಗಿದೆ, ನೀವು ಮಲಗಿ, ಗುಡ್ ನೈಟ್, ಟೇಕ್ ಕೇರ್ ಎಂದವನು. ಅವಳ ಉತ್ತರಕ್ಕೂ ಕಾಯದೆ ಕರೆ ತುಂಡರಿಸಿದ್ದ. ಅವನು ಕೋಪಿಸಿಕೊಂಡಿದ್ದಾನೆ ಎಂದು ಅರ್ಥವಾಗಿತ್ತು ಅನು ಹೇಳಿಗೆ. ಅವನು ಕೋಪ ಬಂದಾಗ ಹೆಚ್ಚು ಕೂಗಾಡುವುದಿಲ್ಲವಲ್ಲ. ಮರುದಿನವೇ ಅವನಿಗೆ ಸರ್ಪ್ರೈಸ್ ಕೊಡುವುದರಲ್ಲಿದ್ದಳು ಅನೂಹ್ಯ. ಮರುದಿನ ಎಂದಿನಂತೆ ಕಾಲೇಜಿಗೆ ಹೋಗಲು ತಯಾರಾಗುತ್ತಿದ್ದ. ತೋಳು ಮಡಚಿ ವಾಚ್ ಕಟ್ಟುವ ಹೊತ್ತಿಗೆ ಮಡದಿಯ ಮಧುರದನಿ ಕಿವಿಗಪ್ಪಳಿಸಿತ್ತು. ಏನು, ಕಾಲೇಜಿಗೆ ಹೊರಡಲು ತಯಾರಾಗಿ ನಿಂತುಬಿಟ್ಟಿದ್ದೀರಾ? ಆಶ್ಚರ್ಯದಿಂದ ತಿರುಗಿ ನೋಡಿದ. ಬಾಗಿರಿಗೊರಗಿ ಕೈ ಕಟ್ಟಿ ನಿಂತಿದ್ದಾಳೆ ಅನು. ನಂಬಲೇ ಆಗಲಿಲ್ಲ ಅವನಿಗೆ. ಅನು ಆಶ್ಚರ್ಯದಿಂದ ಉದ್ಗರಿಸಿದ. ಹಾ ಹೌದು, ಅನೂನೇ ನಿಮ್ಮ ಧರ್ಮಪತ್ನಿ. ನಗುತ್ತಾ ಅವನ ಬಳಿ ಬಂದು ಅವನ ಕಾಲರ್ ಸರಿಮಾಡಿದಳು. ಅವನ ಕಣ್ಣುಗಳಲ್ಲಿ ಆಶ್ಚರ್ಯ, ಆನಂದ ಒಟ್ಟೊಟ್ಟಿಗೆ. ಅನು, ನೀವು ಯಾವಾಗ ಬಂದ್ರಿ? ಈಗಷ್ಟೇ ಡ್ಯಾಡಿ ಜೊತೆ ಬಂದೆ. ನನ್ನ ಮುದ್ದಿನ ಗಂಡನಿಗೆ ನನ್ನ ಮೇಲೆ ಕೋಪ ಬಂದಿದೆಯಲ್ಲ? ಅಲ್ಲ, ಒಂದು ಮಾತು, ನಿನ್ನನ್ನು ಬಿಟ್ಟು ಇರಲು ಆಗುವುದಿಲ್ಲ, ವಾಪಸ್ ಬಾ ಅಂತ ಹೇಳೋದಿಕ್ಕೆ ಏನಾಗಿತ್ತು ನಿಮಗೆ? ನಾನು ಕಾದದ್ದೇ ಬಂತು. ಅಂದ್ರ? ನನಗೂ ನಿಮ್ಮನ್ನು ಬಿಟ್ಟಿರಲು ತುಂಬಾ ಕಷ್ಟವಾಗುತ್ತಿತ್ತು ಅವಿ. ನೀವೇ ಕರೆಲಿ ಅಂತ ಕಾಯುತ್ತಿದ್ದೆ. ನಿಮ್ಮನ್ನು ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ಎಂದು ಮೆಲ್ಲಗೆ ಅವನೆದೆಗೆ ಒರಗಿದಳು. ಪ್ರೇಮದಿಂದ ಅವಳ ನೆತ್ತಿಗೆ ತುಟಿಯೋರಿದನು. ಈ ಸಮಯದಲ್ಲಿ ಹೆಣ್ಣು ಮಕ್ಕಳಿಗೆ ತವರು ಮನೆಯೇ ಹೆಚ್ಚು ಇಷ್ಟವಾಗುತ್ತದೆ ಅಲ್ವಾ? ಅದಕ್ಕೆ ಬಾ ಅಂತ ನಿಮ್ಮನ್ನು ಒತ್ತಾಯಿಸುವುದು ಸರಿ ಕಾಣುವುದಿಲ್ಲ ಅಂತ ಸುಮ್ಮನಾದೆ. ಅವನ ಅದೇ ಸ್ವಭಾವವಲ್ಲವೇ ಅವಳಿಗೆ ಅತಿಯಾಗಿ ಹಿಡಿಸಿದ್ದು. ಪ್ರತಿ ವಿಷಯದಲ್ಲೂ ಸೂಕ್ಷ್ಮವಾಗಿ ವರ್ತಿಸುತ್ತಾನೆ. ಡ್ಯಾಡಿಗೆ ಹೇಳಿದ್ದೇನೆ, ನಾನು ಮಗು ಆಗುವವರೆಗೂ ಇಲ್ಲೇ ಇರುತ್ತೇನೆ, ನಿಮ್ಮ ಜೊತೆಯಲ್ಲೇ ಎಂದು ಮಕ್ಕಳಂತೆ ಅವನನ್ನು ಅಪ್ಪಿಕೊಂಡಳು. ಅವನು ನಕ್ಕು ಮೃದುವಾಗಿ ಅವಳನ್ನು ಬಳಸಿದನು. ದಿನಗಳು ರುಳುತ್ತಿದ್ದವು. ಗಗನ್ ಹಾಗೂ ಮಾನ್ಯಾಳ ಮದುವೆಗೆ ಕೆಲವೇ ದಿನಗಳು ಬಾಕಿಯಿದ್ದವು. ಮದುವೆಯ ಶಾಪಿಂಗಿಗೆ ಹೋಗೋಣವೆಂದು ದುಂಬಾಲು ಬಿದ್ದಿದ್ದಳು ಶಿಶಿರ. ಆದರೆ ಅವನಿಗೆ ಸ್ವಲ್ಪ ಕೆಲಸವಿದ್ದರಿಂದ ನಾಳೆ ಹೋಗೋಣವೆಂದು ಹೇಳಿದ್ದ. ಆದರೆ ಈಗ ಫೋನು ನೋಡುತ್ತಾ ಕುಳಿತಿದ್ದಾನೆ. ಅವನ ಮೇಲೆ ಅದೇ ಕೋಪ ಹುಡುಗಿಗೆ. ಟಿವಿ ನೋಡುತ್ತಿದ್ದವಳು ಟಿವಿ ಆಫ್ ಮಾಡಿ ರಿಮೋಟ್ ಎಸೆದು ಪಕ್ಕದಲ್ಲಿ ಕುಳಿತಿದ್ದ ಅಮರ್ತ್ಯನತ್ತ ತಿರುಗಿ, ಅಮರ್ತ್ಯ, ಈ ಟಿವಿ ಬೋರಿಂಗ್ ಎಂದು ರಾಗ ಎಳೆದಳು. ಹೊಸ ಟಿವಿ ತರೋಣ ಎಂದವ ಫೋನಿನಲ್ಲಿ ಮುಖ ಹುದುಗಿಸಿದ್ದ. ಎರಡೂ ಕಾಲು ಮೇಲೆತ್ತಿ ಚಕ್ಕಳ ಮಕ್ಕಳ ಕೂತವಳು, ಈ ಸೋಫಾ ಕೂಡ ಬೋರಿಂಗ್ ಎಂದಳು. ಹೊಸ ಸೋಫಾ ತರೋಣ. ಅವನನ್ನು ಕೋಪದಿಂದ ದಿಟ್ಟಿಸಿ, ಈ ಮನೆನೇ ಬೋರಿಂಗ್ ಎಂದಳು. ಹೊಸ ಮನೆ ಮಾಡೋಣ. ಈ ಗಂಡ ಕೂಡ ಬೋರಿಂಗ್ ಎಂದಳು. ಹೊಸ ಎಂದವ ಅರ್ಧಕ್ಕೆ ನಿಲ್ಲಿಸಿ ತಲೆ ಎತ್ತಿ ಅವಳನ್ನೇ ಕಂಡನು. ಪಕಪಕನೆ ನಕ್ಕುಬಿಟ್ಟಳು ಶಿಶಿರ. ಹೇಳು ಹೇಳು, ಹೊಸ ಗಂಡನ ತರೋಣವಾ ಎಂದು ಹುಬ್ಬು ಕುಣಿಸಿ ಇನ್ನಷ್ಟು ಜೋರಾಗಿ ನಕ್ಕಳು. ಆಯ್ತು ತರೋಣ. ನಿನ್ನನ್ನು ನನ್ನಷ್ಟು ಸಹಿಸಿಕೊಳ್ಳುವ ತಾಳ್ಮೆ ಯಾವ ಹುಡುಗನಿಗೆ ನೋಡೋಣ ಬಿಡು ಅವನೆಂದಾಗ ಅವನತ್ತ ಸರಿದು ಅವನ ತೊಡೆಯ ಮೇಲೆ ಕುಳಿತುಕೊಂಡಳು. ಇದೇ ಮಾತಾ? ಸರಿ, ಮಾನ್ಯ ಮದುವೆಯಲ್ಲಿ ಎಷ್ಟು ಜನ ಹುಡುಗರನ್ನ ಕ್ಯಾಚ್ ಹಾಕೊಳ್ತೀನಿ ನೋಡು, ಆಮೇಲೆ ನನಗೆ ಯಾವ ಹುಡುಗ ಹೊಂದುತ್ತಾನೆ ಅಂತ ನೀನೇ ಫೈನಲ್ ಮಾಡು ಎಂದಳು ಅವನ ಹಣೆಗೆ ಹಣೆ ಸೋಕಿಸುತ್ತ. ಅವನು ಉತ್ತರಿಸದೆ ಅವಳ ತುಟಿಗೆ ಪುಟ್ಟ ಮುತ್ತಿಟ್ಟನು. ಗಗನ್ ಹಾಗೂ ಮಾನ್ಯಳ ಮದುವೆಯ ದಿನ ಬಂದೇ ಬಿಟ್ಟಿತ್ತು. ಮುದ್ದು ಜೋಡಿಗಳು 2 ದಿನ ಮೊದಲೇ ಬಂದು ತಮ್ಮ ಆತ್ಮೀಯರ ಮದುವೆಯ ತಯಾರಿಯಲ್ಲಿ ಓಡಾಡಿದ್ದರು. ಅಂದು ತಿಳಿ ಗುಲಾಬಿ ಬಣ್ಣದ ನೇರಳೆಯ ಬಂಗಾರದಂಚಿದ್ದ ರೇಷ್ಮೆ ಸೀರೆಯಲ್ಲಿ ಮಿಂಚುತ್ತಿದ್ದಳು ಶಿಶಿರ. ಸೀರೆಗೆ ಹೊಂದುವಂತೆ ಅವಳು ತೊಟ್ಟಿದ್ದ ಆಭರಣಗಳು ಅವಳ ಅಂದಕ್ಕೆ ಮತ್ತಷ್ಟು ಮೆರುಗು ನೀಡುತ್ತಿದ್ದವು. ಮೊಗ್ಗಿನ ಜಡೆ, ಕೈತುಂಬ ಮೆಹಂದಿ. ಮಕ್ಕಳಂತೆ ಮದುವೆ ಮನೆಯ ತುಂಬ ಓಡಾಡುತ್ತಿದ್ದವರಿಗೆ ತೀರದ ಸಂಭ್ರಮ. ಅಂದು ಅವಳ ತವರು ಮನೆಯವರು ಬರುವವರಿದ್ದರು. ಎಲ್ಲರನ್ನೂ ಆಹ್ವಾನಿಸಿದ್ದ ಗಗನ್. ಇತ್ತ ಅರವಿಂದ್ ಕುಟುಂಬವೂ ಮದುವೆಯಲ್ಲಿ ಹಾಜರಾಗಿತ್ತು. ಅಮರ್ತ್ಯ ಸಹ ಆಸ್ಥೆಯಿಂದ ತಯಾರಾಗಿದ್ದ. ತಿಳಿಗಪ್ಪು ಬಣ್ಣದ ಶರಾಯಿಯ ಮೇಲೆ ಅಚ್ಚುಬಿಳಿ ಶರ್ಟು ತೊಟ್ಟು ಮೇಲೊಂದು ವೆಲ್ವೆಟ್ ಕೋಟೇರಿಸಿಕೊಂಡಿದ್ದ. ಒಪ್ಪವಾಗಿ ಕ್ಷೌರ ಕಂಡ ಗಡ್ಡ, ಜೆಲ್ ಹಾಕಿ ಕೂರಿಸಿದ್ದ ಒತ್ತು ಕೂದಲು. ಒಟ್ಟಾರೆ ಮಧುಮಗನಂತೆ ಮಿಂಚುತ್ತಿದ್ದನು ಹುಡುಗ. ಅದಾಗಲೇ ಎಷ್ಟು ಹುಡುಗಿಯರ ದೃಷ್ಟಿ ಬಿದ್ದಿತ್ತೋ. ದೂರದಿಂದಲೇ ಅವನನ್ನು ಕಂಡ ಶಿಶಿರ ಅವನ ಬಳಿಗೆ ಓಡಿಬಂದು ಸೊಂಟದ ಮೇಲೆ ಕೈ ಹೊತ್ತು ಅವನೆದುರು ನಿಂತಳು. ಏನು ಎಂಬಂತೆ ಹುಬ್ಬೇರಿಸಿದ ಅಮರ್ತ್ಯ. ನೀನ್ಯಾಕೆ ನನಗಿಂತ ಚೆನ್ನಾಗಿ ರೆಡಿಯಾಗಿದ್ದೀಯಾ? ಅವಳು ಮುನಿಸಿನಿಂದ ಕೇಳಿದಾಗ ನಗು ಬಂದು ಬಿಟ್ಟಿತು ಅಮರ್ತ್ಯನಿಗೆ. ಯಾಕೆ ಅಂದ್ರೆ ನೀನು ಹೇಗಿದ್ರೂ ಹೊಸ ಗಂಡನ್ನ ಹುಡುಕ್ತಿದ್ದೀಯಲ್ಲ, ನಾನು ಹೊಸ ಹುಡುಗಿಯನ್ನು ಪಟಾಯಿಸ್ಕೊಳ್ಳೋಣ ಅಂಟ ಎಂದು ಹುಬ್ಬು ಕುಣಿಸಿದ. ಏನು ಪಟಾಯಿಸ್ಕೊಳ್ಳೋದಾ? ಈ ಲೋಕಲ್ ಲ್ಯಾಂಗ್ವೇಜ್ ಯಾರ್ ಹೇಳ್ಕೊಟ್ಟಿದ್ದು ನಿನಗೆ? ಮಾಡ್ತೀನಿ ಇರು ಎನ್ನುತ್ತಾ ಅವನ ತುಂಬುಗೂದಲನ್ನು ಕೆದರಿ ತುಸು ದೂರ ನಿಂತು ಕೈಕಟ್ಟಿ ನೋಡಿದವಳು ಮುಖ ಊದಿಸಿ, ಅಮರ್ತ್ಯ, ನೀನೀಗ್ಲೂ ಚೆನ್ನಾಗಿ ಕಾಣಿಸ್ತಿದ್ದೀಯಾ? ಯಾಕಿಷ್ಟು ಹ್ಯಾಂಡ್ಸಮ್ ಇರೋದು? ಮದುವೆಗೆ ಬಂದಿರುವ ಹುಡುಗಿಯರೆಲ್ಲ ನಿನ್ನನ್ನೇ ನೋಡ್ತಿದ್ದಾರೆ. ಐ ಹೇಟ್ ದ್ಯಾಟ್. ನಾರ್ಮಲ್ ಆಗಿ ಒಂದು ಟೀ ಶರ್ಟ್, ನೈಟ್ ಪ್ಯಾಂಟ್ ಹಾಕೊಂಡ್ ಬಾ, ಹೋಗು ಎಂದವಳ ರೀತಿಗೆ ನಕ್ಕನು ಅಮರ್ತ್ಯ. ನೀನು ಮಾತ್ರ ಮುದ್ದಾಗಿ ಅಲಂಕಾರ ಮಾಡ್ಕೊಂಡು ತಿರುಗಬಹುದಾ?
ಮತ್ತೆ ಇದು ನನ್ನ ಬೆಸ್ಟ್ ಫ್ರೆಂಡ್ ಮದುವೆ ಎಂದವಳಿಗೆ ಅದೇಕೋ ಇದ್ದಕ್ಕಿದ್ದಂತೆ ತಲೆ ತಿರುಗದಂತಾಯಿತು. ಶಿಶಿರ ತಲೆ ಹಿಡಿದು ನಿಂತ ಹುಡುಗಿಯನ್ನು ಆತಂಕದಿಂದ ಕರೆದ ಅಮರ್ತ್ಯ. ನೋಡುತ್ತಿದ್ದಂತೆ ಪ್ರಜ್ಞೆ ತಪ್ಪಿ ವಾಲಿದವಳನ್ನು ತೋಳಿನಲ್ಲಿ ಸಂಭಾಲಿಸಿದ ಅಮರ್ತ್ಯ. ಮುಂದುವರೆಯುವುದು.